ಮಳವಳ್ಳಿ ಟಿಎಪಿಸಿಎಂಸ್ನಿಂದ ಹಿಂದಿನ ಆಡಳಿತ ಮಂಡಳಿಯಿಂದ ಭಾರೀ ಭ್ರಷ್ಟಾಚಾರ ನಡೆದಿದ್ದು, ಈ ಸಂಬಂಧ ಸಮಗ್ರ ತನಿಖೆಯನ್ನ ನಡೆಸಲು ಮುಂದಾಗಬೇಕು ಎಂದು ಹಾಲಿ ನಿರ್ದೇಶಕ ಚಂದ್ರಳ್ಳಿ ಶ್ರೀಧರ್ ಒತ್ತಾಯಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ ಸಾಲಿನಲ್ಲಿ ನಿರ್ದೇಶಕರಾದರೆ ಈ ಬಾರಿ ಅಧ್ಯಕ್ಷರಾಗಿದ್ದಾರೆ. ಕಳೆದ ಆಡಳಿತದಲ್ಲಿ ಅಕ್ರಮ ಮತ್ತು ಅವ್ಯವಹಾರ ನಡೆದಿದೆ. ಹಾಲಿ ಶಾಸಕರು ಹಿಂದಿನ ಮಂಡಳಿಯಲ್ಲಿ ನಿರ್ದೇಶಕರಾಗಿದ್ದರು, ಈಗಲೂ ನಿರ್ದೇಶಕರಾಗಿದ್ದು ಈ ಅವ್ಯವಹಾರದಲ್ಲಿ ಪಾಲುದಾರರೇ ಎಂಬ ಅನುಮಾನ ಮೂಡಿಬಂದಿದೆ ಎಂದರು. ಸಂಘದ ತಳಗವಾದಿ ಉಪಶಾಖೆಯಲ್ಲಿ 96 ಲಕ್ಷ ರೂಪಾಯಿಗಳ ರಸಗೊಬ್ಬರ ದಾಸ್ತಾನು ಇತ್ತು. ಅದರಲ್ಲಿ ಪರಿಶೀಲನೆ ಮಾಡಲಾಗಿ 25 ಲಕ್ಷ ರೂಪಾಯಿಗಳಷ್ಟು ದಾಸ್ತಾನು ಉಳಿದಿದೆ. ಸಂಘದ ಸಿಇಒ 64.14 ಲಕ್ಷ ರೂಪಾಯಿ ಅವ್ಯವಹಾರ ನಡೆದಿದೆ ಎಂದು ವರದಿ ನೀಡಿದರೆ, ಲೆಕ್ಕ ಪರಿಶೋಧಕರು 69.14 ಲಕ್ಷ ಅವ್ಯವಹಾರ ಆಗಿರುವುದಾಗಿ, ಸಂಘದ ಮುಖಂಡರು 62 ಲಕ್ಷಗಳ ಅವ್ಯವಹಾರ ಆಗಿರುವುದಾಗಿ ಬರೆದುಕೊಂಡಿದ್ರು. ನಿರ್ದಿಷ್ಟ ಮಾಹಿತಿ ನೀಡ್ತಾ ಇಲ್ಲ ಎಂದು ದೂರಿದ್ರು. ಸಹಕಾರಿ ನಿಯಮ ಗಾಳಿಗೆ ತೂರಿ ಸಂಘದ ಸದಸ್ಯರಿಲ್ಲದ 18 ಮಂದಿಗೆ ಸಾಲ ನೀಡಿದ್ದು, ಈ ಸಂಬಂಧ ನ್ಯಾಯಾಲಯದಲ್ಲಿ ದಾವೆಯನ್ನ ಹೂಡಲಾಗಿದೆ. ವಿನಾಕಾರಣ ಸಣ್ಣ ಕಾಮಗಾರಿ ಮಾಡಿ ಹಣ ದುರುಪಯೋಗ ಮಾಡಲಾಗಿದೆ. ಅನುಮತಿ ಇಲ್ಲದೆ ಮೀಸಲ ನಿಧಿಯ 76 ಲಕ್ಷ ಹಾಗೂ ನೌಕರರ ಗ್ರಾಚ್ಯುಟಿ 15 ಲಕ್ಷ ರೂಪಾಯಿಗಳ ದುರ್ಬಳಕೆ, ದುಡಿಯುವ ಬಂಡವಾಳದಲ್ಲಿ 4.5 ಕೋಟಿ ರೂಪಾಯಿ ದುರುಪಯೋಗವಾಗಿದೆ. ಅಧ್ಯಕ್ಷರು ಹಾಗೂ ಲೆಕ್ಕ ಪರಿಶೋಧಕರು ಒಂದೇ ಗ್ರಾಮದವರಾಗಿದ್ದು, ಆಡಿಟ್ ರಿಪೋರ್ಟ್ನಲ್ಲಿ ಬೋಗಸ್ ನಡೆದಿದೆ ಎಂದು ಆರೋಪಿಸಿದರು. ಅವ್ಯವಹಾರಗಳ ಸಂಬಂಧ 64 ತನಿಖೆಗೆ ಒತ್ತಾಯ ಮಾಡಲಾಗಿದೆ. ಆದರೆ ಅಧ್ಯಕ್ಷರು ಸಕಾರಾತ್ಮಕವಾಗಿ ಸ್ಪಂದಿಸ್ತಾ ಇಲ್ಲ. 3 ದಿನದೊಳಗೆ ಸಭೆ ಕರೆದು ತನಿಖೆಗೆ ಆದೇಶ ಮಾಡದೆ ಹೋದಲ್ಲಿ ಸಹಕಾರ ಇಲಾಖೆಗೆ ಹಾಗೂ ಸಚಿವರಿಗೆ ಪತ್ರ ಬರೆಯಲಾಗುವುದು. ಜೊತೆಗೆ ಸಂಘದ ಷೇರುದಾರರೊಂದಿಗೆ ಮಳವಳ್ಳಿ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆ ಮಾಡಲಾಗುವುದು ಎಂದು ಎಚ್ಚರಿಕೆಯನ್ನ ನೀಡಿದ್ರು. ಈ ಸುದ್ದಿಗೋಷ್ಠಿಯಲ್ಲಿ ನಿರ್ದೇಶಕರಾದ ಶಿವರುದ್ರಪ್ಪ, ರಾಮಣ್ಣ, ಶೋಭಾ, ರತ್ನಮ್ಮ ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, ಪ್ರಜಾಪವರ್ ಟಿವಿ, ಮಂಡ್ಯ. ಟಿಎಪಿಸಿಎಂಎಸ್ನಲ್ಲಿ 14 ಸದಸ್ಯರುಗಳು ಹೊಂದಿರತಕ್ಕಂಥ ಒಂದು ಸಂಘ. ಅದರಲ್ಲಿ ಎಂಡಿಸಿಸಿ ಬ್ಯಾಂಕಿಂದನೂ ಕೂಡ ಒಬ್ಬರು ಪ್ರತಿನಿಧಿ ನಮ್ಮ ಮಳವಳ್ಳಿ ತಾಲೂಕಿದ್ದಾರೆ. ಅದೃಷ್ಟನ ದುರ್ದೈವನೂ ಗೊತ್ತಿಲ್ಲ, ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ಕೂಡ ನಮ್ಮಲ್ಲಿ ನಿರ್ದೇಶಕರಾಗಿದ್ದಾರೆ ಮಳವಳ್ಳಿ ತಾಲೂಕಿನ. ಕಳೆದ ಬಾರಿ ಕೂಡ ಬೋರ್ಡ್ಗಳು ಕೂಡ ಅವರು ನಿರ್ದೇಶಕರಾಗಿದ್ದರು ಡಿಸಿಸಿ ಬ್ಯಾಂಕ್ ಕಡೆಯಿಂದ. ಇವಾಗಲೂ ಕೂಡ ಪ್ರೆಸೆಂಟ್ ಅವರು ನಮ್ಮಲ್ಲಿ ನಿರ್ದೇಶಕರಾಗಿ ಡಿಸಿಸಿ ಬ್ಯಾಂಕ್ ಕಡೆಯಿಂದ ನಮ್ಮಲ್ಲಿ ನಿರ್ದೇಶಕರಾಗಿದ್ದಾರೆ. ಕಳೆದ ಬಾರಿನೂ ಕೂಡ ಇದ್ರು. ಈ ತಳಗವಾದಿ ಶಾಖೆ, ಗೊಬ್ಬರದ ಉಪಶಾಖೆ ಏನಿದೆ, ಅಲ್ಲಿ ನಮ್ಮಿಂದ ನಾವು ಗೊಬ್ಬರವನ್ನ ತಗೊಂಡೋಗಿ ಅಲ್ಲಿ ಮಾರಾಟವನ್ನ ಮಾಡ್ತೀವಿ. ಅಲ್ಲಿ ಒಂದ್ಸತಿ ಕಳೆದ ಬಾರಿ ಇಬ್ಬರನ್ನ ನೇಮಕರು ಕೂಡ ಮಾಡಿದ್ದಾರೆ. ಅಲ್ಲಿ ಏನಾಗಿದೆ ಅಂದ್ರೆ, ನಮ್ದು ಎಲ್ಲ ಚುನಾವಣೆ ನಡೆದಂಥದ್ದು ಸೆಪ್ಟೆಂಬರ್ನಲ್ಲಿ ಚುನಾವಣೆ ನಡೀತು. ಅಕ್ಟೋಬರ್ನಲ್ಲಿ ಅಧ್ಯಕ್ಷರು ಆಯ್ಕೆ ಆಯಿತು. ನವೆಂಬರ್ 29ನೇ ತಾರೀಕು 11ನೇ ತಿಂಗಳು 29ನೇ ತಾರೀಕಿನಲ್ಲಿ ಸಿಒ ಅವರು ಒಂದು ನೋಟಿಸ್ ಕೊಡ್ತಾರೆ. ತಳವಾಡಿ ಗೊಬ್ಬರ ಶಾಖೆಯಲ್ಲಿ 64,14,281 ರೂಪಾಯಿಗಳ ಸ್ಟಾಕ್ ಕೊರತೆಯಾಗಿ ಹಗರಣ ಕಂಡು ಬಂದಿದೆ ಅಂತೇಳಿ ಒಂದು ನೋಟಿಸ್ ಅನ್ನ ಜಾರಿ ಮಾಡ್ತಾರೆ. ಅಧ್ಯಕ್ಷರು ಗಮನಕ್ಕೆ ತರ್ತಾರೆ. ಅದಲ್ಲದೆ ಸಿಒ ಅಲ್ಲಿ ಇರ್ತಕ್ಕಂಥ ಶಿವಕುಮಾರ್ ಅಂತ ಹೇಳಿ ಅವರು ಕೂಡ ನೋಟಿಸ್ ಅನ್ನ ಜಾರಿ ಮಾಡ್ತಾರೆ. ಅಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರೋರು ಇಷ್ಟು ಲಕ್ಷ ರೂಪಾಯಿಗಳನ್ನ ಹಗರಣವನ್ನ ಮಾಡಿದ್ದಾರೆ. ಸ್ಟಾಕ್ ಇಲ್ಲ, ಹಣನೂ ಕಟ್ಟಿಲ್ಲ, ಸ್ಟಾಕ್ ಕೂಡ ಇಲ್ಲ ಅಂತಕ್ಕಂಥ ನೋಟಿಸ್ ಅನ್ನು ಕೊಡ್ತಾರೆ. ಅದಾದ್ಮೇಲೆ ಅವರನ್ನ ನೋಟಿಸ್ ತಗೊಂಡು ಇವರು ಅವ್ರ ಮೇಲೆ ಯಾವುದೇ ರೀತಿ ಕ್ರಮವನ್ನ ಇಲ್ಲಿ ಗಂಟನೂ ಕೂಡ ಅವರ ಮೇಲೆ ಯಾವುದೇ ರೀತಿ ಕ್ರಮವನ್ನ ಜರುಗಿಸಿಲ್ಲ. 12ನೇ ತಿಂಗಳು 2ನೇ ತಾರೀಕಿನಲ್ಲಿ ಒಂದು ಆಡಳಿತ ಮಂಡಳಿ ಸಭೆ ಕರೀತಾರೆ. ಸಭೆಯ ಗಮನಕ್ಕೆ ಯಾರು ಕೂಡ ಅಧ್ಯಕ್ಷರಾಗಲಿ ಸಿಒ ಆಗಲಿ ಯಾರು ಕೂಡ ಸಭೆನ ನಡವಳಿಕೆಗಳಲ್ಲಿ ಅದನ್ನ ನಮಗೆ ಅಜೆಂಡಾದಲ್ಲಿ ಸೇರಿಸಿಲ್ಲ, ಸಭೆಯ ಸದಸ್ಯರ ಗಮನಕ್ಕೆ ತರಲ್ಲ. ಇದು ಅಧ್ಯಕ್ಷರು ಸಿಇಒ ಸಮ್ಮುಖದಲ್ಲಿ ಇದನ್ನ ಮೌಖಿಕವಾಗಿ ಬಚ್ಚಿರ್ತಕ್ಕಂಥ ಕೆಲಸವನ್ನ ಮಾಡಿ ಸದಸ್ಯರುಗಳಿಗೆ ಮತ್ತೆ ಅಲ್ಲಿರ್ತಕ್ಕಂಥ ಷೇರುದಾರರಿಗೆ ಅಪಮಾನ ಮತ್ತು ಅವಮಾನವನ್ನ ಮಾಡಿ ಈ ಹಗರಣಕ್ಕೆ ಅವರು ಕೂಡ ಬಾಧ್ಯದಾರರಾಗ್ತಾರೆ ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ. ಮಾರ್ಚ್ 31ರ ಅಂತ್ಯದಲ್ಲಿ ಈ ಎಲ್ಲ ದಾಸೋಹಗಳನ್ನ ಸ್ಟಾಕ್ ಗಳನ್ನ ಪರಿಶೀಲನೆ ಮಾಡಲಿಕ್ಕೆ ಸದಸ್ಯರುಗಳನ್ನ ನೇಮಕ ಮಾಡ್ತಾರೆ. 3 ಜನ ಇಬ್ಬರನ್ನ ಹೋಗಿ ಅಲ್ಲಿ ಸ್ಟಾಕ್ ಸರಿಯಾಗಿದೆಯಾ, ಹಣವನ್ನು ಸರಿಯಾಗಿ ಕಟ್ಟಿದಾರ ಅಂತೇಳಿ ಪರಿಶೀಲನೆ ಮಾಡಿ ಅಂತ ನೇಮಕ ಮಾಡ್ತಾರೆ. ಈಗ ಅದೇ ತಳವಾದಿ ಗೊಬ್ಬರ ಉಪಶಾಖೆ ಕೂಡ 3 ಜನ ಸದಸ್ಯರನ್ನ ನೇಮಕ ಮಾಡ್ತಾರೆ. ನೀವು ಹೋಗಿ ಅಲ್ಲಿ ಸ್ಟಾಕ್ ಕರೆಕ್ಟ್ ಇದೆಯಾ ಇಲ್ಲ ಮತ್ತೆ ಹಣವನ್ನು ಸರಿಯಾಗಿ ಕಟ್ಟಿದ್ರೆ ನೋಡ್ಕೋಬಹುದು, ನೀವು ವರದಿ ಕೊಡಿ ಅಂತ ಹೇಳಿ. ಅವ್ರು 3 ಜನ ಸದಸ್ಯರು ಕೂಡ ಹೋಗಿ ಬಂದು ಏನ್ ವರದಿ ಕೊಟ್ಟಿದ್ದಾರೆ ಅಂತ ಇವರು ಗೊತ್ತಿಲ್ಲ. ಅವ್ರು 3 ಜನ ಸದಸ್ಯರಾದ್ರೂ ಕೂಡ ಅವ್ಯಾರು ದೇವರಾಜು, ದಿಲೀಪ್ ಕುಮಾರ್, ಮನು 3 ಜನನ ತಳವಾದಿ ಗೊಬ್ಬರ ಶಾಖೆಗೆ ಸ್ಟಾಕ್ ಚೆಕ್ ಮಾಡ್ಲಿಕ್ಕೆ ಇವರು ಡೈರೆಕ್ಟರ್ ನೇಮಕ ಮಾಡ್ತಾರೆ. ಅವರು ಕೂಡ ಅಲ್ಲಿಂದ ಬಂದು ಇಷ್ಟು ಹಣ ಕೊರತೆ ಆಗದೆ ಅಂತನೋ ಇಲ್ಲ ಇಷ್ಟು ಸ್ಟಾಕ್ ಖಾಲಿ ಆಗಿದೆ ಅಂತನೋ ಯಾವುದೇ ರೀತಿ ವರದಿಯನ್ನ ಈವರು ಕೂಡ ಕೊಟ್ಟಿಲ್ಲ. ಆ ವರದಿ ಅವ್ರು ಕೊಟ್ಟು ಇಲ್ಲ ಅಂದ್ರೆ ಆಡಿಟ್ ಹೋಗಿ
ಅಲ್ಲಿ ಸ್ಟಾಕ್ ಅನ್ನ ಚೆಕ್ ಮಾಡಿದಾಗ ಅಮೌಂಟ್ ಎಷ್ಟು ಇವ್ರು ಎಷ್ಟು ಕಳ್ಸಿಕೊಟ್ಟವ್ರೆ ಎಷ್ಟು ಕಳ್ಸಿಕೊಟ್ಟವ್ರೆ ಅಲ್ಲಿ ಎಷ್ಟಿದೆ ಅಂತ ಚೆಕ್ ಮಾಡಿದಾಗ 69,14,628 ರೂಪಾಯಿಗಳು ಹಣ ಇದಾಗಿದೆ, ದುರುಪಯೋಗ ಆಗಿದೆ ಅಂತ ಹೇಳಿ ಆಡಿಟ್ನವರು ಒಂದು ರಿಪೋರ್ಟ್ ಅನ್ನ ರೆಡಿ ಮಾಡ್ತಾರೆ. ಇನ್ನು ಆಡಿಟ್ ವರದಿ ಅಧಿಕೃತವಾಗಿ ನಮಗೆ ಬಂದಿಲ್ಲ. ಬಟ್ ಅವ್ರು ಹೇಳ್ತಕ್ಕಂಥದ್ದು ಆ ಒಂದು ದಾಸೋಹದಲ್ಲಿ ಇಷ್ಟು ಲಕ್ಷ ರೂಪಾಯಿಗಳ ಸ್ಟಾಕ್ ಕೊರತೆ ಇದೆ, ಇಲ್ಲ ಅಲ್ಲಿ ಸ್ಟಾಕ್ ಇಲ್ಲ, ಇಲ್ಲ ಹಣ ಬಂದು ನಮ್ಮ ಸಂಘಕ್ಕೆ ಜಮಾವಣೆ ಆಗಿಲ್ಲ. ಇದರಲ್ಲಿ ಯಾರ್ಯಾರ ಕೈವಾಡ ಇದೆ, ಹಿಂದೆ ಇರ್ತಕ್ಕಂಥ ಸದಸ್ಯರುಗಳು ಮತ್ತೆ ಹಿಂದೆ ಇರ್ತಕ್ಕಂಥ ಅಧ್ಯಕ್ಷರು, ಹಿಂದಿನ ಬೋರ್ಡ್ ಇರ್ತಕ್ಕಂಥ ಇಬ್ರು ಸದಸ್ಯರು, ಅದರಲ್ಲಿ ಒಬ್ಬರು ಅಧ್ಯಕ್ಷರಾಗಿದ್ದಾರೆ, ಇನ್ನೊಬ್ರು ಸದಸ್ಯರು ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಈಗ ಮೆಂಬರ್ ಆಗಿ. ಅದಲ್ಲದೆ ಇರ್ತಕ್ಕಂಥ 15 ಜನ 14ರಲ್ಲಿ ನಾವು 12 ಜನ ಹೊಸದಾಗಿ ಆಯ್ಕೆ ಆಗಿರ್ತಕ್ಕಂಥವ್ರು, ಮತ್ತೆ ಈಗ ಹಾಲಿ ಶಾಸಕರು ಕೂಡ ಹಿಂದೆ ಇದ್ರು, ಅದಲ್ಲದೆ ಇಬ್ರು ಡೈರೆಕ್ಟರ್ ಕೂಡ ಹಿಂದೆ ಇದ್ದಾರೆ. ಹಿಂದೆ ಇದ್ದಂತ ಡೈರೆಕ್ಟರ್ಗಳು ಅದರಲ್ಲಿ ಒಬ್ರು ಅಧ್ಯಕ್ಷರಾಗಿದ್ದಾರೆ. ಈಗ ಅವ್ರ ಗಮನಕ್ಕೆ ಇವರು ಬಂದ ಒಂದು ತಿಂಗಳಿನಲ್ಲೇ ಇವರು ಇಷ್ಟು ಲಕ್ಷ ರೂಪಾಯಿ ಹಗರಣ ಈಚೆ ತಗೊಂಡು ಅಧ್ಯಕ್ಷರಾದ 20-25 ದಿನದಲ್ಲಿ ನೀವು ನೋಟಿಸ್ ಜಾರಿ ಮಾಡ್ತೀರಿ ಅಂದ್ರೆ ನಿಮ್ ಹಿಂದಿನ ಆಡಳಿತ ಯಾವುದಿನಲ್ಲಿ ಆಗಿರ್ತಕ್ಕಂಥ ಇದು ಬ್ರಹ್ಮಾಂಡ ಭ್ರಷ್ಟಾಚಾರ ಹಗರಣ ಅಂತಕ್ಕಂಥದ್ದು ನಮ್ಮ ಇದು ಯಾಕೆ ಈವರೆಗೆ ಶಾಸಕರ ಗಮನಕ್ಕೆ ಬಂದಿಲ್ಲ? ನಮ್ಮ ನಿರ್ದೇಶಕರು, ಶಾಸಕರು ಬಿಡಿ, ನಿರ್ದೇಶಕರು ಅವರು ಆ ನಿರ್ದೇಶಕರು ಕಳೆದ ಬಾರಿ ಇದ್ರು ಯಾಕೆ ಅವ್ರ ಗಮನಕ್ಕೆ ಬಂದಿಲ್ಲ? ಮಳವಳ್ಳಿ ತಾಲೂಕಿನ ಸಹಕಾರ ಇಲಾಖೆನ ಯಾವ ದಿಕ್ಕು ನೀವು ತಗೊಂಡು ಹೋಗ್ತಾ ಇದ್ದೀರಿ? ಕಳೆದ ಬಾರಿ ಈಗ ಮೊನ್ನೆ ಮಾಜಿ ಶಾಸಕರು ನಮ್ಮ ಮಳವಳ್ಳಿ ವಿಚಾರವಾಗಿ ಪತ್ರಿಕಾಗೋಷ್ಠಿ ಮಾಡಿ ಕೋಪರೇಟಿವ್ ಹಾಲು ಉತ್ಪಾದಕ ಸಹಕಾರ ಸಂಘದಲ್ಲೂ ಚುನಾವಣೆಗಳು ನಡೆದಿಲ್ಲ, ಎಪಿಸಿಸಿಯಲ್ಲೂ ಕೂಡ ಚುನಾವಣೆ ನಡೆದಿಲ್ಲ. ಇರ್ತಕ್ಕಂಥದ್ದು ಈ ಮಳವಳ್ಳಿ ತಾಲೂಕಿನಲ್ಲಿ TAPCMS ಮತ್ತೆ PLD ಬ್ಯಾಂಕ್ ಎರಡು ತಾಲೂಕು ಹೆಡ್ ಕ್ವಾರ್ಟರ್ ಅಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ನೀವು ರೆಸ್ಪಾನ್ಸಿಬಿಲಿಟಿ ಆಗಿ ನೀವು ಒಬ್ಬ ಶಾಸಕರಾಗಿದ್ದೀರಿ, ನಮ್ಮ ನಿರ್ದೇಶಕರಾಗಿದ್ದೀರಿ, ಇಷ್ಟು ಲಕ್ಷದ ಹಗರಣ ನಡೆಯಂತ ಆಮೇಲೆ ಕಳೆದ ಬಾರಿನೂ ಕೂಡ ನಿಮ್ಮ ಒಂದು ಬೆಂಬಲಿತ ಅಭ್ಯರ್ಥಿಗಳ ಆಡಳಿತವನ್ನು ನಡೆಸಿದ್ದಾರೆ 10 ವರ್ಷಗಳ ಕಾಲ. ಈಗಲೂ ಕೂಡ ನಿಮ್ಮ ಬೆಂಬಲಿತ ಅಭ್ಯರ್ಥಿಗಳೇ ನಿಮ್ಮ ಬೆಂಬಲಿಗರೇ ಅಧ್ಯಕ್ಷರಾಗಿದ್ದಾರೆ. ಈ ಹಗರಣ ಹಾಗಾದ್ರೆ ನಿಮ್ಮ ಗಮನಕ್ಕೆ ಬಂದು ನೀವು ಕೂಡ ಅದನ್ನ ಮುಚ್ಚಿಡೋ ಪ್ರಯತ್ನವನ್ನ ಮಾಡ್ತಾ ಇದ್ದೀರಿ ಅಂತಕ್ಕಂಥದ್ದು ನನ್ನ ಒಂದು ಅನುಮಾನ. 1 ಲಕ್ಷ ರೂಪಾಯಿ ಸಾಲ ಕೊಟ್ಟಿದ್ದಾರೆ, ಇವರು ದುಡ್ಡ ಕಟ್ಟಿಲ್ಲ, ಈಗ ಇವ್ರ ಮೇಲೆ ಆಗಲಿ ಕೋರ್ಟ್ ಅಲ್ಲಿ ಕೇಸ್ ಆಗಿದೆ. ಒಟ್ಟು ನಾವು ಬಂದ್ಮೇಲೆ ಆಡಳಿತ ಮಂಡಳಿಯಿಂದ 15 ಜನ ಮೇಲೆ ನಾವು ಪ್ರಕರಣವನ್ನ ಚೆಕ್ ಕೇಸ್ಗಳನ್ನು ದಾಖಲೆ ಮಾಡಿದ್ದೀವಿ. ಇವರು ಸದಸ್ಯರ ಅಲ್ಲದೇ ಇರೋರಿಗೆ ಇವರು 1 ಲಕ್ಷ ರೂಪಾಯಿ ವೇತನಾಭಿವೃದ್ಧಿ ಸಾಲವನ್ನ ಯಾವ ಯೋಜನೆ ಮೇಲೆ ಕೊಟ್ಟರು? ಒಟ್ಟು ಒಂದೇ ವರ್ಷದಲ್ಲಿ ಇವರು ನೋಡಿ ಇಲ್ಲಿದೆ, ಎಲ್ಲರ ಮೇಲೂ ಕೇಸ್ ಆಗಿದೆ, ಅದನ್ನ ಎಂಟ್ರಿ ಮಾಡಿಸಿದೀವಿ, ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಾಗಿದೆ. 52 ಮಂದಿಯಲ್ಲಿ ಅಂದ್ರೆ ಇನ್ನು ಬೇರೆಯವರು ಸುಸ್ತಿ, ಸ್ವಲ್ಪ ಜನ ಇದೆಲ್ಲ ಈಗೆಲ್ಲ ಈಚೆ ಬಂದ್ಮೇಲೆ ಕಟ್ಟಿದ್ದಾರೆ, ಬೇರೆಯವರು ಸುಸ್ತಿ. ಬಟ್ ಕಟ್ತೇನೆ ತುಂಬಾ ವರ್ಷಗಳಾಗಿರೋದ್ರಿಂದ 18 ಜನ ಮೇಲೆ ಪ್ರಕರಣ ದಾಖಲಾಗಿದೆ. 2014ರಿಂದ ಪ್ರಾರಂಭ ಆಗೋದು. ಆಮೇಲೆ ಇವರು ಅದು 2014ರಲ್ಲಿ ಎಲ್ಲರೂ ಕೂಡ ಷೇರುದಾರರು ಅಲ್ಲಿ ಯಾರಾದ್ರೂ FD ಇರ್ತಕ್ಕಂಥವ್ರು ಇಟ್ಟಿದ್ದಾರೆ. ಕೆಲವರು ಸ್ವಲ್ಪ ಒಂದು 52 ಜನ FD ಇಟ್ಟಿದ್ದಾರೆ ಅಧಿಕವಾಗಿ. ಅವರು ಅದನ್ನ ವ್ಯಾಪಾರ ಅಭಿವೃದ್ಧಿ ಸಾಲ ಇತರೆ ಸಾಲ ಕೊಟ್ಟು ಅವರಿಗೆ FD ಅವರಿಗೆ ಹಣ ಕೊಡ್ತಕ್ಕಂಥ ಕೊಡ್ಬೇಕಲ್ಲ, ಅದರಿಂದ ವ್ಯಾಪಾರ ಲಾಭ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ನಿಯಮಬಾಹಿರವಾಗಿ ಸಾಲ ಕೊಡ್ಬೇಕಾಗಿತ್ತು. ನಿಯಮ ಮೀರಿ ಸಾಲ ಕೊಟ್ಟು ಕೊಟ್ಟಿರ್ತಕ್ಕಂಥ ಸಾಲವನ್ನ ಒಂದು ಟರ್ಮ್ ಇದೆ ಅವ್ರಿಗೆ, ಒಂದು 15 ತಿಂಗಳು 12 ತಿಂಗಳು ಅಂತಕ್ಕಂಥದ್ದು. ಆ ಒಂದು ಅವಧಿಯಲ್ಲಿ ಚೆಕ್ ತಕೊಂಡು ಇವರು ಜಾಮೀನ್ದಾರರು ಕೂಡ ಇಬ್ಬರು ಆ ರೀತಿ ಸಾಲ ಕೊಟ್ಟಿದ್ದಾರೆ. ಆ ಕೊಟ್ಟಿದ್ರು ಕೂಡ ಆ ಕಾಲಕ್ಕೆ ಆ ಚೆಕ್ನ ಬ್ಯಾಂಕಿಗೆ ಹಾಕಿ ಅದು ಅಸಿಂಧುವಾಗಿದ್ರೆ ಅವ್ರ ಮೇಲೆ ಆ ಕಾಲಕ್ಕೆ ಸರಿಯಾಗಿ ನಿಗದಿಯ ಸಮಯಕ್ಕೆ ಸರಿಯಾಗಿ ಅದನ್ನ ಚೆಕ್ ಮೂಡೋದಾದ್ರೆ ಆವಾಗಲೇ ಅವರು ಅದನ್ನ ಕೋರ್ಟ್ ಹಾಕ್ಬೇಕಾಯ್ತು. ನೋಟಿಸ್ ಕೊಟ್ಟಿದ್ದು 64,14,281 ರೂಪಾಯಿ ಅಂತ CO ನೋಟಿಸ್ ಕೊಟ್ಟಿದ್ದಾರೆ. ಆಡಿಟರ್ ಹೇಳ್ತಾರೆ 69,14,228 ರೂಪಾಯಿ ಅಂತ ಹೇಳಿ ಆಡಿಟರ್ ಹೇಳ್ತಾರೆ. ಇಲ್ಲಿ ಅವರು ಬುಕ್ನಲ್ಲಿ ನಮ್ಮ ಸಂಘದ ಬುಕ್ನಲ್ಲಿ ಬರ್ಕೊಂಡಿದ್ದಾರೆ, TAPCMS ಸಂಘದ ಬುಕ್ನಲ್ಲಿ 29/6/2026ಕ್ಕೆ 62,125 ರೂಪಾಯಿ ಅಂತ ಅವ್ರು ಬರ್ಕೊಂಡಿದ್ದಾರೆ. ನಾವು ಯಾವ್ದನ್ನ ಅಧಿಕೃತವಾಗಿ ಇದೆಲ್ಲ ಬೋಗಸೆ, ಒಟ್ಟಿನಲ್ಲಿ ಎಲ್ಲ ಹಗರಣನೇ. 60 ಲಕ್ಷ ಅಂದ್ರೆ ಆಚೆ ಈಚೆ 1 ಲಕ್ಷ ಇದೆ. ಈಗ 3 ರಿಪೋರ್ಟ್ ತಮ್ಮ ಕಣ್ಣು ಮುಂದೆ ಇದು ಸಂಘದಲ್ಲಿ ಅವರು ಮಾರಾಟ ಮಾಡಿರ್ತಕ್ಕಂಥ ದುಡ್ಡು ಕಟ್ಟಿರ್ತಕ್ಕಂಥದ್ದು 62,125 ರೂಪಾಯಿ ಆಯ್ತಾ ಸರ್. CO ಸಾಹೇಬರು ಕೊಟ್ಟಿರ್ತಕ್ಕಂಥ ಲೆಟರ್ 64,14,280 ರೂಪಾಯಿ. ಆಡಿಟ್ನವ್ರು ಮಾಡಿರ್ತಕ್ಕಂಥ ವರದಿಯಲ್ಲಿ ಸ್ಟಾಕ್ ಖಾಲಿ ಅಂತ ಹೇಳಿರೋದು 69,14,228 ರೂಪಾಯಿ. ಇಲ್ಲೇ 3 ರಿಪೋರ್ಟ್ ನಿಮ್ಮ ಕಣ್ಣು ಮುಂದೆ ಇದೆ. 3 ಕೂಡ 3 ತರ ಇದೆ. ನಾವೀಗ ಅಧಿಕೃತವಾಗಿ ಇಷ್ಟೇ ಆಗಿದೆ ಅಂತ ಹೇಗೆ ಹೇಳೋದು? ನಾವು ಕೂಡ ಅರ್ಜಿ ಕೊಟ್ಟಿರೋದು ಕೂಡ ನಮ್ಮಲ್ಲಿ 65 ಲಕ್ಷ ರೂಪಾಯಿ ಅವ್ಯವಹಾರ ನಡೆದಿದೆ ಅಂತ ಹೇಳಿ ನಾವು ಕೂಡ ಅರ್ಜಿ ಚೆಕ್ ಮಾಡಿದ್ದೀರಿ ಅಂತ ಚೆಕ್ ಮಾಡಿದಾಗ 25 ಲಕ್ಷ ರೂಪಾಯಿ ಮಾರಿದೆ. ಖಾಲಿ 20 ನಾವು ಸ್ಪಾಟ್ ಪರಿಶೀಲನೆ ಮಾಡಿದೀವಿ. ಆಮೇಲೆ ನಿಮ್ಗೆ ಇನ್ನೊಂದು ಗಮನಕ್ಕೆ ಬಿಲ್ ಬುಕ್ ಕೂಡ
ನಾವು ದಾಸ್ತಾನು ಚೆಕ್ ಮಾಡೋದು ಇದು ಅಲ್ಲಿ ದಾಸ್ತಾನು ಇದೆ. ಇದು 25-24 ಸಾವಿರ ಬಿಲ್ ಬುಕ್ ತಮ್ಮ ಮುಂದೆ ಯಾವುದೂ ಕೂಡ ಪಾರದರ್ಶಕವಾಗಿ ಇಲ್ಲಿ ನಡೆದಿಲ್ಲ. ಇನ್ನು ಇದನ್ನ ಹೆಚ್ಚು ರೀತಿಯಲ್ಲಿ ತನಿಖೆ ಮಾಡಿದ್ರೆ ನಮ್ಮ ಸಂಘಕ್ಕೆ ಇನ್ನೂ ಹಲವಾರು ಕೋಟಿ ಹತ್ತತ್ರ ಇವರು ಭ್ರಷ್ಟಾಚಾರ ಮಾಡಿರೋ ಅನುಮಾನ ಕೂಡ ಕಾಣ್ತಾ ಇದೆ. ಎಲ್ಲ ಇಲ್ಲಿದೆ. ಆಮೇಲೆ 5 ಲಕ್ಷ ರೂಪಾಯಿ ಹಣವನ್ನ ಅವರು ಕಟ್ಟಿದ್ದಾರೆ. ಯಾರು ಈ ಹಗರಣ ಮಾಡಿದ್ರ ಇವ್ರು ವಹಿಸ್ಕೊಟ್ಟಿದ್ರಲ್ಲ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಈಗ ಹೋದ ತಿಂಗಳಲ್ಲಿ ಯಾರು ಬಯಸ್ಕೊಂಡು ಹೋದ್ರು? ಅಲ್ಲಿ ಇವರು ಆಡಳಿತ ಮಂಡಳಿ ಹಿಂದಿನ ಆಡಳಿತ ಮಂಡಳಿ ನೇಮಕ ಮಾಡಿದ್ದಾರೆ. ಇವ್ರು ಏನಾಗಿದ್ದಾರೆ ಅಂದ್ರೆ ಈ 3ನೇ ತಾರೀಕು 6ನೇ ತಿಂಗಳು 2026 5 ಲಕ್ಷ ರೂಪಾಯಿ ಒಂದೇ ದಿನ ಕಟ್ಟಿದ್ದಾರೆ. 30ನೇ ತಾರೀಕು 5ನೇ ತಿಂಗಳು 2026 ಅವತ್ತು ಒಂದೇ ದಿನ 5 ಲಕ್ಷ ರೂಪಾಯಿ ಕಟ್ಟಿದ್ದಾರೆ. ಮೇಲೆ 5 ಲಕ್ಷ ಮತ್ತೆ ಜೂನಲ್ಲಿ 5 ಲಕ್ಷ. ಇವ್ 5 ಲಕ್ಷ ರೂಪಾಯಿ ವ್ಯಾಪಾರ ಒಂದೇ ದಿನ ಮಾಡಬೇಕು ಅಂದ್ರೆ ಅದ್ 5 ಲಕ್ಷ ರೂಪಾಯಿ ಬಿಲ್ಲು ಈ ಬಿಲ್ ಬುಕ್ ಅಲ್ಲಿ ಇರ್ಬೇಕು. ಇವೆರಡೂ ಡೇಟದಲ್ಲಿ ಒಂದೇ ಒಂದು ರಸೀದಿನ ಈ ಬಿಲ್ ಬುಕ್ ಅಲ್ಲಿ ಅರ್ದಿಲ್ಲ. ಇಲ್ಲಿ 10 ಲಕ್ಷ ರೂಪಾಯಿ ವ್ಯಾಪಾರ ಒಂದಿನ. ನಮ್ಮಲ್ಲಿ ಏನಂದ್ರೆ 9 ಎಷ್ಟು ಗಂಟೆ 8 ಗಂಟೆಗೆ ಓಪನ್ ಮಾಡಿದ್ರೆ 10 ಗಂಟೆಗೆ ಕ್ಲೋಸ್ ಮಾಡ್ತಾರೆ. ರೈತರುಗಳು ಬರಲ್ಲ. 2 ಅವರ್ ಇವರು ಅದೇ ಗ್ರಾಮದವರು, ನಿರ್ದೇಶಕರು ಅದೇ ಗ್ರಾಮದವರು. 2 ಅವರ್ಗೆ 5 ಲಕ್ಷ ರೂಪಾಯಿ ವ್ಯಾಪಾರ ಮಾಡಬೇಕು ಅಂದ್ರೆ ನಮ್ಮಲ್ಲಿ ಎಷ್ಟು ಸ್ಟಾಕ್ ಇರಬೇಕು? ನೀವು 5 ಲಕ್ಷ ರೂಪಾಯಿ ವ್ಯಾಪಾರ ಮಾಡಿದ್ರೆ 5 ಲಕ್ಷ ಬಿಲ್ ಎಲ್ಲ ಅರ್ದಿದ್ದೀರಿ. ಎಲ್ಲಿದೆ ಬಿಲ್ಲು? ಆ ಡೇಟ್ ಒಂದೇ ಒಂದು ಸಿಂಗಲ್ ಬಿಲ್ ಇಲ್ಲ. ಇದು ಇಲ್ಲೇ ಮೇಲ್ಗಡೆ ಇದೆ ನೋಡಿ, 25-26 ಸಾವಿರ ಬಿಲ್. ಎಲ್ಲಿದೆ ಬಿಲ್? ಆ ಡೇಟ್ ಇಲ್ಲಿ ದುಡ್ಡು ಕಟ್ಟಿದ್ರಿ, ರಸೀದಿ ಕೊಟ್ಟಿದ್ರಿ, ಬಿಲ್ ಪಾಸ್ ಆಗಿದೆ, ಹೋಗ್ಬೇಡ್ರಿ. ಇಲ್ಲಿ ಬಿಲ್ಲು ಯಾರ ಹೆಸರಿನಲ್ಲಿ ಹಾಕಿದ್ರಿ? ಎಲ್ಲಿ ಮಾರಿದ್ರಿ? ಎಲ್ಲಿ ತಂದ್ರಿ ದುಡ್ಡನ್ನ? ದಯಮಾಡಿ ಸಿಇಒ ಅವರು, ಅಧ್ಯಕ್ಷರು, ಸಂಬಂಧಪಟ್ಟಂತವರು ಇದಕ್ಕೆ ಉತ್ತರ ಕೊಡ್ಬೇಕು. ಇಲ್ಲ ಅಂದ್ರೆ ಇದನ್ನ ಉನ್ನತವಾದ ರೀತಿಯಲ್ಲಿ ತನಿಖೆ ಮಾಡಿಸ್ಬೇಕು. ನಾವು ಇದ್ರ ವಿರುದ್ಧ ಅತಿ ಶೀಘ್ರದಲ್ಲಿ ರೈತರ ಮತ್ತು ಷೇರುದಾರಗಳ ಜೊತೆಗೂಡಿ ಬಿಲ್ ಬುಕ್ ಹೆಂಗ್ ಬಂತು?